ನಮಸ್ಕಾರ. ಇವತ್ತು ನಾನು ಪಕ್ಕ ನೋಡ್ತಾ ಇದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಇವತ್ತು ನಾನಿದ್ದೀನಿ ಮೈಸೂರಿನ 5 ವಿಸ್ತಾ ಹೋಟೆಲ್ನಲ್ಲಿ. ಇಲ್ಲೇನು ಮಾಡ್ತಾ ಇದ್ದೀನಿ, ಮದರ್ಸ್ ಡೇ ಸ್ಪೆಷಲ್ ಆಗಿ ನಾವಿವತ್ತು ಒಂದು ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದ್ದೀವಿ. ನಮ್ಮ ಪ್ರತಿನಿಧಿ ದಿನಪತ್ರಿಕೆಯ ಜೊತೆಗೆ GSS ಯೋಗ, 5 ವಿಸ್ತಾ, ಅಮೈ ಇಂಡಿಯಾ ಹಾಗೆಯೇ ರೋಟರಿ ಇಂಟರ್ನ್ಯಾಷನಲ್ ಇವರ ಸಹಯೋಗದೊಂದಿಗೆ ಇವತ್ತು ಅಂದರೆ ಬೆಂಕಿ ರಹಿತ ಅಡುಗೆಯನ್ನು ಪ್ರಿಪೇರ್ ಮಾಡೋದಕ್ಕೆ ಎಲ್ಲ ವಿಮೆನ್ಸ್ ಕಾಯ್ತಾ ಇದ್ದಾರೆ, ಕಾಂಪಿಟೇಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಹಾಗಿದ್ರೆ ನಾವು ವೆಯ್ಟ್ ಮಾಡಿಸೋದು ಬೇಡ, ಒಳಗಡೆ ಹೋಗೋಣ. ಸೊ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಏನೇನೆಲ್ಲ ಡಿಶನ್ನು ಮಾಡ್ತಾ ಇದ್ದಾರೆ ನೋಡೋಣ. ನಾವೀಗ ಆಲ್ರೆಡಿ ಒಳಗಡೆ ಬಂದಿದ್ದೀವಿ. ನಿಯಮಗಳು ಏನೇನೆಲ್ಲ ಇರುತ್ತೆ ಅಂತ ಹೇಳಿದ್ರೆ 30 ಮಿನಿಟ್ಸ್ ಅವರು ಡಿಶನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ 10 ಮಿನಿಟ್ಸ್ ಅವ್ರು ಏನೇನೆಲ್ಲ ತೊಗೊಂಬಂದಿದ್ದಾರೆ ಆ ಸಾಮಗ್ರಿಗಳನ್ನು ಜೋಡಿಸ್ಕೊಳ್ಳಿಕ್ಕೆ, ಇನ್ನು ಫೈನಲ್ ಆಗಿ ಡಿಶ್ ಎಲ್ಲ ಕಂಪ್ಲೀಟ್ ಆದಮೇಲೆ 10 ಮಿನಿಟ್ಸ್ ಅವರು ಅರೇಂಜ್ ಮಾಡ್ಕೊಳ್ಳಿಕ್ಕೆ ಅಂದರೆ ಪ್ರೆಸೆಂಟ್ ಮಾಡಲಿಕ್ಕೆ 10 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ಬನ್ನಿ, ಹಾಗಿದ್ರೆ ಯಾರ್ಯಾರೆಲ್ಲ ಬಂದಿದ್ದಾರೆ, ಪಾರ್ಟಿಸಿಪೆಂಟ್ಸ್ ಯಾರಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಯಾವ ಡಿಶನ್ನು ಪ್ರಿಪೇರ್ ಮಾಡ್ತಿದ್ದಾರೆ ನೋಡೋಣ. ಹಾಯ್ ಮ್ಯಾಮ್. ಹಾಯ್. ಎಲ್ಲಿಂದ ಬಂದಿರೋದು ನೀವು? ನಾನು JP ನಗರಿಂದ. ನಿಮ್ಮ ಹೆಸರು? ನನ್ನ ಹೆಸರು ದಿವ್ಯಶ್ರೀ ಅಂತ. ಓಕೆ, ಏನು ಡಿಶ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಇವತ್ತು? ನಾನು ಬಾಳೆ ದಿಂಡಿನ ಸಲಾಡ್ ಮಾಡ್ತಾ ಇದ್ದೀನಿ. ಓಕೆ, ಏನೇನು ಸಾಮಗ್ರಿಗಳನ್ನು ತೊಗೊಂಬಂದಿದ್ದೀರಾ? ಬಾಳೆ ದಿಂಡು, ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಅಚ್ಕಾರದ ಪುಡಿ, ಉಪ್ಪು. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಫಸ್ಟ್ ಟೈಮ್ ನಾನು ಇದನ್ನೆಲ್ಲ ಈ ಥರ ಎಲ್ಲ ಶೋಗೆ ಬಂದು ಪ್ರಿಪೇರ್ ಮಾಡ್ತಿರೋದು. ಓಕೆ, ಐ ಆಮ್ ಫುಲ್ಲಿ ಎಕ್ಸೈಟೆಡ್. ಸೊ ಏನು ಅನ್ನಿಸ್ತಾ ಇದೆ, ಭಯ ಆಗ್ತಾ ಇದೆಯಾ ಏನಾದರೂ? ಸ್ವಲ್ಪ. ಓಕೆ, ಏನೂ ಆಗಲ್ಲ, ಆರಾಮಾಗಿ ಕೂಲಾಗಿ ಡಿಶನ್ನ ಪ್ರಿಪೇರ್ ಮಾಡಿ. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಹಾಗೆಯೇ ಇನ್ನೂ ನನ್ನ ರೈಟ್ ಸೈಡ್ ನೋಡಿದ್ರೆ ಪಾಪ ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರು. ಬನ್ನಿ ಮಾತಾಡ್ಸೋಣ, ಅವ್ರ ಹೆಸರೇನು, ಏನು ಮಾಡ್ತಿದ್ದಾರೆ ಕೇಳೋಣ. ಹಲೋ. ಹಲೋ. ನಿಮ್ಮ ಹೆಸರು? ನಿಶ್ಚಿತ. ಓಕೆ, ಎಲ್ಲಿಂದ ಬಂದಿರೋದು ನೀವು? ನಾನು ಮೈಸೂರೇ. ಓಕೆ, ಏನು ಡಿಶ್ನ ಪ್ರಿಪೇರ್ ಮಾಡ್ತಾ ಇದ್ದೀರಿ? ನಾನು ಮಖಾನ ಚಾಟ್ ಅಂತ. ಓ, ಮಖಾನ ಚಾಟ್. ಮೆಣಸಿನ್ಕಾಯಿ ಎಲ್ಲ ಜೋರಾಗಿ ಕಾಣ್ತಾ ಇದೆ, ಸಿಕ್ಕಾಪಟ್ಟೆ ಖಾರವಾಗಿರುತ್ತೆ ಅಂತ ಕಾಣಿಸುತ್ತೆ. ಸೊ ಏನು ಅನಿಸ್ತಾ ಇದೆ, ಈ ಒಂದು ಕಾಂಪಿಟೇಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಕ್ವೈಟ್ ಎಕ್ಸೈಟ್ಮೆಂಟ್. ಸೊ ಇನ್ನೊಬ್ರು ಇಲ್ಲಿ ರೆಡ್ ಸ್ಯಾರಿ ಹಾಕೊಂಡು ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಏನು ಡಿಶನ್ನು ಪ್ರಿಪೇರ್ ಮಾಡ್ತಿದ್ದಾರೆ ಕೇಳೋಣ. ನಿಮ್ಮ ಹೆಸರು? ಮ್ಯಾಮ್, ನನ್ನ ಹೆಸರು ಮಿಥುನ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್ ಆ್ಯಕ್ಚುಲಿ. ಎಸ್ ಮ್ಯಾಮ್, ನಾನಿವತ್ತು ರಾ ಮ್ಯಾಂಗೋ ಸಲಾಡ್, ಓಕೆ, ಮತ್ತು ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್, ಆಮೇಲೆ ಇನ್ನೊಂದು ಮಾಡ್ತಾ ಇದ್ದೀವಿ, ಮರ್ತು ಹೋಗುತ್ತೆ, ಪೀನಟ್ ಸಲಾಡ್, ಮ್ಯಾಂಗೋ ಪೀನಟ್ ಸಲಾಡ್. ಓಕೆ, 3 ರೆಸಿಪೀಸ್ ಮಾಡ್ತಾ. 3 ರೆಸಿಪೀಸ್ ಮಾಡ್ತಾ ಇದ್ದೀರಾ ವಿತಿನ್ 30 ಮಿನಿಟ್ಸಲ್ಲಿ? ಐ ಟ್ರೈ ಟು ಡೂ ಇಟ್. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಗೆಯೇ ಇಲ್ಲಿ ಮದರ್ಸ್ ಡೇ ವಿತೌಟ್ ಫೈರ್ ಕಾಂಪಿಟೇಷನ್ಗೆ ಇನ್ನೊಬ್ರು ಇಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ಏನು ಡಿಶನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನನ್ನ ಹೆಸರು ರಮ್ಯಶ್ರೀ ಅಂತ, ಮೈಸೂರು ಕುವೆಂಪು ನಗರಿಂದ ಬಂದಿರೋದು. ಓಕೆ, ಸೊ ನಾನು ಮೂಂಗ್ ದಾಲ್ ಚಾಟ್ ವಿತ್ ಫ್ರೂಟ್ಸ್. ಸ್ವಲ್ಪ ನಿಮ್ಮ ಧ್ವನಿನ ಕೇಳ್ತಾ ಇದ್ರೆ ಭಯ ಇದೆ ಅನ್ನೋ ಕಾಣ್ತಾ ಇದೆ. ಇಲ್ಲ, ಭಯ ಇಲ್ಲ, ಸಡನ್ ಆಗಿ ಫಿಕ್ಸ್ ಆಯ್ತಲ್ಲ ಕಾಂಪಿಟೇಷನ್ನು, ಓಕೆ, ಸ್ವಲ್ಪ ಹಂಗಂತ ಅನ್ನಿಸ್ತಾ ಇದೆ ಅಷ್ಟೇ. ನನ್ನ ಜೊತೆ ಕ್ಯೂಟ್ ಆಗಿ ನಿಂತಿದ್ದಾರೆ. ಸೊ ಅವ್ರ ಹೆಸರೇನು ಅಂತ ಕೇಳ್ಬಿಡೋಣ. ನಿಮ್ಮ ಹೆಸರು? ಪ್ರಜ್ವಲ. ಪ್ರಜ್ವಲ. ಓಕೆ, ಪ್ರಜ್ವಲ್ ಅವ್ರು ಏನು ಮಾಡ್ಕೊಂಡಿರೋದು ನೀವು? ನಾನು ಸೆಕೆಂಡ್ PU ಮುಗಿಸಿದ್ದೀನಿ. ಸೆಕೆಂಡ್ PU ಮುಗಿಸಿದ್ದೀರಾ? ಓಕೆ, ಕುಕಿಂಗಲ್ಲೆಲ್ಲ ಇಂಟ್ರೆಸ್ಟ್ ಇದೆಯಾ ನಿಮಗೆ? ಇಂಟ್ರೆಸ್ಟ್ ಇದೆ, ಬಟ್ ಫಸ್ಟ್ ಟೈಮ್ ಕುಕಿಂಗ್ ಮಾಡ್ತಾ ಇರೋದು. ಇಲ್ಲಿ ಕುಕಿಂಗ್ ಮಾಡ್ತಾ ಇರೋದೇ ಫಸ್ಟ್ ಟೈಮ್ ನೀವು? ಸೊ ವೀಕ್ಷಕರೇ, ಇದೇ ಫಸ್ಟ್ ಟೈಮ್ ಇಲ್ಲೇ ಟ್ರಯಲ್ ಆ್ಯಂಡ್ ಎರರ್ ಆಗ್ತಾ ಇದೆ. ಸೊ ವಿಶ್ ಯು ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಹೌದು, ಏನೇನು ಮಾಡ್ತಿದ್ದೀರಾ ನೀವು? ಅಂದರೆ ಏನು ಮಾಡಿಲ್ಲ ಇದುವರೆಗೂ, ಬಟ್ ಏನು ಮಾಡ್ತಿದ್ದೀರಾ? ಲೈಕ್ ಮಲೈ, ಇದು ಬ್ರೆಡ್ ಮಲೈ ಮಾಡ್ತಾ ಇದ್ದೀನಿ. ಬ್ರೆಡ್ ಮಲೈ. ಓಕೆ, ಸೊ ನೋಡೋಣ ಏನಾಗುತ್ತೆ ಅಂತ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಹಾಗೆಯೇ ಇನ್ನು ನನ್ನ ಜೊತೆಗಿದ್ದಾರೆ ಶ್ರೀಮತಿ ಲತಾ ಅವರು. ಇವ್ರ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಇಂಡಿವಿಜುವಲ್ ಆಗಿ ಅವರನ್ನೇ ಒಂದು ಎಂಟ್ರಪ್ರಿನರ್ಶಿಪ್ನ ಸ್ಟಾರ್ಟ್ ಮಾಡಿಕೊಂಡು ಎಷ್ಟೋ ಮಹಿಳೆಯರಿಗೆ ಉದ್ಯೋಗನ ಕೊಟ್ಟಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಕಾಂಪಿಟೇಷನಲ್ಲಿ ಜಾಯ್ನ್ ಆಗಿರೋದು ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಎಷ್ಟು ಖುಷಿ ಆಗ್ತಾ ಇದೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ನನಗೆ ಸ್ಪೆಷಲ್ ಆಗಿ ಪ್ರತಿನಿಧಿ ಪತ್ರಿಕೆಯಿಂದ ಇದೊಂದು ಆಪರ್ಚುನಿಟಿ ನಮಗೆ ಸಿಕ್ಕಿರೋದು ನಮಗೆ ಅದೃಷ್ಟ ಅನ್ಕೋತೀನಿ. ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಓಕೆ, ಏನು ಡಿಶ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಇವತ್ತು? ನಾನೊಂದು ಚೀಸ್ ಚೆರಿ ಪೈನಾಪಲ್ ಅಂತ ಸ್ಪೆಷಲ್ಲು, ಜೊತೆಗೆ ಒಂದು ಫ್ರೂಟ್ ಸಲಾಡ್ ಮಾಡೋಣ. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ. ಎಸ್ ಫ್ರೆಂಡ್ಸ್, ಎಲ್ಲರೂ ಆಲ್ರೆಡಿ ರೆಡಿ ಆಗ್ತಾ ಇದ್ದಾರೆ. ಇನ್ನಷ್ಟು ಕಾಂಪಿಟೇಟರ್ಸ್ ಬರ್ತಾ ಇದ್ದಾರೆ. ಸೊ ನೋಡೋಣ ಏನೇನೆಲ್ಲ ಡಿಶನ್ನ ಪ್ರಿಪೇರ್ ಮಾಡ್ತಾರೆ. ಗೆಸ್ಟ್ ಬಂದಿರುವಂಥ ಗೆಸ್ಟ್ ಇರ್ಬೋದು, ಹಾಗೆಯೇ ನಮ್ಮ ಜಡ್ಜಸ್ ಇರ್ಬೋದು. ಆ ಒಂದು
ಎಸ್, ಕಾಂಪಿಟೇಷನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಅವರವರ ಡಿಶ್ ಏನೇನಿದೆ 30 ಮಿನಿಟ್ಸ್ ಮಾತ್ರ ಟೈಮ್ ಇರೋದು. ಹಾಗಾಗಿ ಕೆಲವ್ರು ಹೇಳ್ತಿದ್ದಾರೆ ನನಗೆ 20 ಮಿನಿಟ್ಸೇ ಸಾಕು, ನಾನು ಪ್ರಿಪೇರ್ ಮಾಡ್ತೀನಿ ಅಂತ. ಇನ್ನು ಕೆಲವ್ರಿಗೆ 30 ಮಿನಿಟ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನನ್ನ ಅಕ್ಕಪಕ್ಕ ನೋಡ್ತಾ ಇರಬಹುದು ಎಡಗಡೆ ಮತ್ತು ಬಲಗಡೆ. ಸೊ ಎಲ್ಲರೂ ಕೂಡ ತುಂಬಾ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಈ ಕಾಂಪಿಟೇಷನಲ್ಲಿ ನೋಡೋಣ ಯಾರು ವಿನ್ನರ್ ಆಗ್ತಾರೆ. ತಾಯಂದಿರ ದಿನದ ಅಂಗವಾಗಿ ನಾವು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸೊ ಬನ್ನಿ ಅದ್ರ ಮಧ್ಯದಲ್ಲಿ ನಾವು ಹೋಗಿ ತೊಂದರೆ ಕೊಡೋಣ. ಆದರೆ ಅದಕ್ಕೂ ಮುಂಚೆ ಈ ಒಂದು ಸ್ಪರ್ಧೆಯ ಜಡ್ಜಸ್ ಅಂದರೆ ತೀರ್ಪುಗಾರರು ಯಾರ್ಯಾರು ಅಂತ ಹೇಳಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬನ್ನಿ. ಎಸ್, ಇವಾಗ ನನ್ನ ಜೊತೆಗಿದ್ದಾರೆ ನಾಗೇಶ್ ML ಅವರು, ಅಥರ್ವ ಗ್ರೂಪ್ ಆಫ್ ಬಿಸ್ನೆಸ್ನ CEO. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಹ್ಯಾಪಿ ಮದರ್ಸ್ ಡೇ. Oh, thank you, and happy Mother's Day to all the mothers. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈ ಒಂದು ಕಾಂಪಿಟೇಷನಲ್ಲಿ ನೀವು ಜಡ್ಜ್ ಆಗಿದ್ದೀರಾ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸರ್? ತುಂಬ ಇದೆ, ಯಾಕಂದರೆ ನಾವು ದಿನ ಊಟ ಮಾಡೋದು ಅಥವಾ ತಿನ್ನೋದು ಅಥವಾ ಹೊರಗಡೆ ಹೋದಾಗ ಚಾಟ್ಸ್ಗಳು ನೋಡ್ತಾ ಇರ್ತೀವಿ. ಬಟ್ ಕಾಂಪಿಟೇಷನ್ ಅಂತ ಬಂದಾಗ ಆ ಎನರ್ಜಿನೇ ಬೇರೆ ಇರುತ್ತೆ. ಎಲ್ಲರಿಗಿಂತ ಒಬ್ರಿಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಇರ್ತಾರೆ. ಅದನ್ನು ನೋಡೋದೇ ಒಂದು ಸಂತೋಷ. ಜೊತೆಗೆ ಏನು ಮಾಡ್ಬೋದು, ಅವರು ಏನು ಹೊಸ ಐಟಮ್ಸ್ ನೋಡ್ತಾ ಇದೀವಿ ಇಲ್ಲಿ, ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಟೇಸ್ಟ್ ಹೇಗಿರ್ಬೋದು ಅಂತೇಳಿ ಆಗಲೇ ಬಾಯ್ನೀರು ಬರ್ತಾ ಇದೆ, ಗೊತ್ತಿಲ್ಲ. ಬಟ್ ಡೆಕೋರೇಷನ್ಸ್ ಆಗ್ಬೋದು, ಆಮೇಲೆ ಅವ್ರ ಉತ್ಸಾಹ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದರಲ್ಲಿ ಭಾಗವಹಿಸಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಎಸ್, ಹಾಗೆಯೇ ಇನ್ನು ನನ್ನ ಬಲಗಡೆ ನೋಡಬಹುದು, ಇವರು ಶ್ರೀಮತಿ ಸೀಮಾ ರೈ ಅಂತ ಹೇಳಿ ಮೈಸೂರಿನವರೇನೆ. ಸೊ ನಮ್ಮ ಒಂದು ಕಾಂಪಿಟೇಷನ್ಗೆ ಇಲ್ಲಿ ಜಡ್ಜ್ ಆಗಿ ಬಂದಿದ್ದಾರೆ. ಸ್ವಲ್ಪ ಡಿಸ್ಟರ್ಬ್ ಮಾಡೋಣ. ಹಲೋ ಮೇಡಮ್. ಹಲೋ ಮ್ಯಾಮ್, ಹಾಯ್. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಕಾಂಪಿಟೇಷನ್ ಬಗ್ಗೆ ನಿಮಗೆ ಏನು ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ಥ್ಯಾಂಕ್ಸ್ ಟು ಪ್ರತಿನಿಧಿ ಆ್ಯಂಡ್ ಗ್ರೂಪ್, ಯಾಕಂದರೆ ನನ್ನ ಇಲ್ಲಿ ಜಡ್ಜ್ ಆಗಿ ಇನ್ವೈಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಮದರ್ಸ್ ಡೇ ಅಂದಿದ ತಕ್ಷಣ ನಮ್ಮದು ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿಬಿಡ್ತೀವಿ. ಯಾಕಂದರೆ ಇದೊಂದು ಒಳ್ಳೆ ವರ್ಡೇ ಒಂದು ಚಂದ, ಮದರ್ಸ್ ಡೇ. ಹೌದು. ಸೊ ಈ ದಿನದಲ್ಲಿ ಈ ಥರ ಒಂದು ಚಾನ್ಸ್ ಕೊಟ್ಟು ಎಲ್ಲ ತಾಯಂದಿರಿಗೆ, ನೆಕ್ಸ್ಟ್ ತಾಯಿ ಆಗೋರಿಗೆ, ಅವ್ರಿಗೆಲ್ಲ ಒಂದು ಎನ್ಕರೇಜ್ ಕೊಡುವಂತಹ ಒಂದು ಕಾರ್ಯಕ್ರಮನ ಈ ಪ್ರತಿನಿಧಿ ಗ್ರೂಪ್ ಅವ್ರು ಮಾಡಿದ್ದಾರೆ. ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ, ತುಂಬ. ಆ್ಯಸ್ ಎ ಮದರ್ ನಿಮ್ಗೆ ಏನು ಅನಿಸುತ್ತೆ ತಾಯಂದಿರ ದಿನದ ಬಗ್ಗೆ? ನಮಗೆ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ನಾನು ಈಗ 2 ಹೆಣ್ಣುಮಕ್ಕಳ ತಾಯಿ, ಗೊತ್ತಾಗುತ್ತೆ ಆ ಫೀಲ್ ಏನಿರುತ್ತೆ ಅಂತ. ನಾವು ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಏನೋ ಖುಷಿ ಆಗುತ್ತೆ. ನಾನು ಒಂದು ತಾಯಿಯಾಗಿ 2 ಮಕ್ಕಳನ್ನು ಒಂದು ಲೆವೆಲ್ಗೆ ಬೆಳೆಸುವಾಗ ಆ ಒಂದು ಕಷ್ಟ ಸುಖ ಎಲ್ಲ ನಾವು ಅನುಭವಿಸ್ಕೊಂಡು ಮೇಲೆ ಬಂದಿರ್ತೀವಲ್ವ, ಅದು ಆ್ಯಕ್ಚುಲಿ ಅದು ತುಂಬ ಹ್ಯಾಪಿ. ಯಾಕಂದರೆ ನಾವು ಮಕ್ಕಳಿಗೋಸ್ಕರ ನಾವು ನಮ್ಮ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ ಮೂಮೆಂಟ್ ವೆರಿ ಹ್ಯಾಪಿ ಮ್ಯಾಮ್. ಅದು ಯಾರಿಂದನೂ ಬೇರೆ ಯಾವುದಿಂದನೂ ಸಿಗಲ್ಲ ನಮಗೆ. ಅದು ಮದರ್ಸ್ ತಾಯಿ ಆದಾಗನೇ ಅದರದ್ದು ಫೀಲ್ ಗೊತ್ತಾಗೋದು ಏನು ಅಂತ. ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. 5 ಸ್ಟಾರ್ ಹೋಟೆಲ್ನ ಎಕ್ಸಿಕ್ಯೂಟಿವ್ ಚೀಫ್ ರಾಮ್ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ, ಇಲ್ಲಿ ಜಡ್ಜ್ ಆಗಿ ಬಂದಿದ್ದಾರೆ. ಸೊ ಏನು ಅನಿಸ್ತಾ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ ನೋಡೋಣ. ಸರ್ ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು. ಸೊ ನೀವೇ ಎಲ್ಲ ವೆರೈಟೀಸ್ನ ರೆಡಿ ಮಾಡ್ತಾ ಇರ್ತೀರಾ, ಫುಡ್ ಪ್ರಿಪೇರ್ ಮಾಡ್ತಾ ಇರ್ತೀರಾ. ಸೊ ಇವತ್ತು 30 ಮಿನಿಟ್ಸಲ್ಲಿ ವಿತೌಟ್ ಫೈರ್ ಕುಕಿಂಗ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ? ಪಾರ್ಟಿಸಿಪೆಂಟ್ ಆಲ್ ಮದರ್ಸ್ ಇರೋದ್ರಿಂದ ಆಲ್ ಮದರ್ಸು ಚೆನ್ನಾಗಿ ಎಲ್ಲ ನಮ್ಗಿಂತ ಚೆನ್ನಾಗಿ ಮಾಡ್ಬೋದು ಅಂತ ಇದು ನನಗೆ ಎಕ್ಸ್ಪೆಕ್ಟೇಷನ್ ಇದೆ. ಮತ್ತು ನೋಡಿದ್ರೆ ಎಲ್ಲರೂ ಬ್ಯುಸಿ ಆಗಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಇದು. ಸೊ ಏನೇನು ಪ್ರಿಪೇರ್ ಮಾಡ್ಬೋದು ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ನೀವು ಚೆಫ್, ಒಂದಷ್ಟು ಐಡಿಯಾಸ್ ಇರುತ್ತೆ, ಸಾವಿರಾರು ರೀತಿಯಾದಂತಹ ಫುಡ್ ಪ್ರಿಪ್ರೇಷನ್ ನೀವು ಮಾಡಿರ್ತೀರಾ, ಕೆಲವೊಂದು ಡಿಶ್ಗಳು ಅಲ್ಟಿಮೇಟ್ ಆಗಿರುತ್ತೆ. ಸೊ ಏನೇನೆಲ್ಲ ಮಾಡಬಹುದು ಇವತ್ತು ಅನ್ಸುತ್ತೆ? ವಿದೌಟ್ ಫೈರ್ ಕುಕಿಂಗ್ ಅಂದರೆ ಅದು ಒಂದು ಟೈಪ್ ಆಫ್ ಈಜಿ, ಬಟ್ ಅದು ಚೆನ್ನಾಗಿ ಇದು ಮಾಡ್ಕೊಂಡು ಹೋದರೆ ನಿಮಗೆ ಸುಮಾರು ಐಟಮ್ ಇದೆ. ಫ್ರೂಟ್ ಸಲಾಡ್ ಇದೆ, ಫ್ರೂಟ್ಸಲ್ಲಿ ಸುಮಾರು ಮಾಡ್ಬೋದು. ಮತ್ತು ವೆಜಿಟೇಬಲ್ ಲೈಕ್ ಗ್ರೀನ್ ಸಲಾಡ್, ನಿಮಗೆ ಕ್ಯಾರೆಟ್ ಐಟಮಲ್ಲಿ, ಮತ್ತು ವೆಜಿಟೇಬಲ್ಸಲ್ಲಿ ಮತ್ತು ಫ್ರೂಟ್ಸಲ್ಲಿ ಸುಮಾರು ಐಟಮ್ ಕೂಡ ಇದೆ. ವಿದೌಟ್ ಫೈರ್ ಮಾಡಬೇಕಂದ್ರೆ ಅದು ಒಂದು ಟೈಪ್ ಆಫ್ ಇದು ಟ್ಯಾಲೆಂಟ್ ಇರಬೇಕು, ಚೆನ್ನಾಗಿ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ರಾಮ್ ಶರ್ಮಾ ಅವ್ರು ಹೇಳ್ದಾಗೇ ಅನೇಕ ಡಿಶಸ್ಗಳನ್ನ ಹೇಳಿದ್ರು. ಅಂದರೆ ವಿತೌಟ್ ಫೈರ್ ಏನೇನೆಲ್ಲ ನಾವು ಡಿಶ್ಗಳನ್ನ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ಆದರೆ ಇಲ್ಲಿ ಕಾಂಪಿಟೇಟರ್ಸ್ ಯಾರಿದ್ದಾರೆ, ಏನೇನೆಲ್ಲ ಡಿಶ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಒಂದು ಕಡೆಯಿಂದ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ಆಲ್ರೆಡಿ ಎಲ್ಲ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆಲ್ರೆಡಿ ಅವಾಗಲೇ ಹೇಳಿದ್ರು, ನಾನು ಫಸ್ಟ್ ಟೈಮ್ ಇಲ್ಲೇ ಕುಕ್ ಮಾಡ್ತಾ ಇರೋದು ಅಂತ ಹೇಳಿದ್ರು. ಅದು ವಿತೌಟ್ ಫೈರ್ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಏನು ಮಾಡ್ತಿದ್ದಾರೆ ಅಂತ. ಸ್ವಲ್ಪ ಡಿಸ್ಟರ್ಬ್ ಮಾಡಲಾ ನಿಮ್ಮನ್ನ? ಹೆಂಗೂ ಫಸ್ಟ್ ಟೈಮೇ ಮಾಡ್ತಾ ಇದ್ದೀರಾ, ಸೊ ಅಲ್ಟಿಮೇಟ್ ಆಗಿ ಬರ್ಬೋದು. ಏನು ಅನ್ಸುತ್ತೆ? ಮೇ ಬಿ ನನಗೂ ಐಡಿಯಾ ಇಲ್ಲ, ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ ನನಗೂ. ಕನ್ಫ್ಯೂಸ್ ಆಗ್ತಾ ಇದೆಯಾ? ಸೊ ಜಡ್ಜಸ್ ಎಲ್ಲ ಆರಾಮಾಗಿರ್ತಾರಲ್ವಾ?
ಆ ಥರ ಎಲ್ಲ ಏನಿಲ್ಲ ಬಟ್ ಸ್ಟಿಲ್ ಎಸ್ ನೀವು ಇಲ್ಲಿ ನೋಡ್ಬೋದು ಎಷ್ಟು ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ, ಬೇಗ ಬೇಗ ಕೊಟ್ಟಿರೋದೇ 30 ಮಿನಿಟ್ಸ್, ಅದ್ರಲ್ಲಿ ಮತ್ತೆ ಡಿಸ್ಟರ್ಬ್ ಬೇರೆ ಮಾಡಕ್ ಬಂದಿದ್ದಾರಲ್ಲಪ್ಪ ಇವರು ಅಂತ ಬೈಕೊಂತಿರ್ತಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಹೇಮಾ ನಂದೀಶ್ ಅಂತ. ನನಗೆ ವಿತೌಟ್ ಫೈರ್ ಮಾಡೋದಂದ್ರೆ ತುಂಬ ಇಷ್ಟ, ಬಟ್ ತಿನ್ನೋಕ್ಕೆಲ್ಲ ನನಗೆ ವಿತ್ ಫೈರಲ್ಲೇ ತುಂಬ ಇಷ್ಟ. ಆದ್ರೆ ಇದನ್ನ ತಿಂದವ್ರು ಚೆನ್ನಾಗಿರ್ತಾರೆ ತಾನೆ? ನನ್ನ ಫುಡ್ ತಿಂದವ್ರು ತುಂಬ ಎಂಜಾಯ್ ಮಾಡ್ತಾರೆ, ಮಾಡಿಸ್ಕೊಳ್ತಾರೆ. ನನ್ನ ಮಗಳಿಗೆ ತುಂಬ ಇಷ್ಟ. ಓಕೆ, ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಏನೇನು ಡಿಶ್ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಇವತ್ತು ಅವಲಕ್ಕಿ ಪುಳಿಯೋಗರೆ ಇದನ್ನ ಮಿಕ್ಸ್ ಮಾಡಿ, ಅವಲಕ್ಕಿದು ಡ್ರೈ ಅವಲಕ್ಕಿನ ಸ್ವಲ್ಪ ನೀರು ತಕ್ಲಿಸಿದ್ರೆ ಅದು ಪುಳಿಯೋಗರೆ ಥರ ಟೇಸ್ಟ್ ಬರುತ್ತೆ. ಸೊ ಅದು ನಾವೇನು ಅನ್ನ ಮಾಡಬೇಕು ಅನ್ನೋದೇನಿಲ್ಲ, ಈ ಥರ ಮಿಕ್ಸ್ ಮಾಡಿ ಮಾಡೋದ್ರಿಂದ ನಮಗೆ ಟೇಸ್ಟ್ ಸಿಗುತ್ತೆ. ನೀವು ಟೇಸ್ಟ್ ಮಾಡಬಹುದು. ಆಮೇಲೆ ಯಾಕಂದ್ರೆ ನೀವೇ ಹೇಳಿದ್ರಿ ಈಗ ನನ್ಗೆ ವಿತ್ ಕುಕಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ನನ್ಗೆ ಫೈರ್ ಬೇಕು, ಆದ್ರೆ ಇದಿಷ್ಟ ಆಗಲ್ಲ ಅಂತ. ಮತ್ತೆ ಇದನ್ನ ನಾನ್ ತಿನ್ಲಿಕ್ಕೆ ನಾನ್ ಮಾಡಿದ್ದನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಏನಿದು? ಮಖಾನಾ ಚಾಟ್. ಓ, ಮಖಾನ ಚಾಟ್ ಮಾಡ್ತಾ ಇದ್ದಾರೆ. ಸೊ ಹೇಗಿರುತ್ತೆ? ಟೇಸ್ಟ್ ಮಾಡ್ಬೋದಾ? ಚೆನ್ನಾಗಿರ್ತೀವ ನಾವು? ಅದು ನೀವೇ ಹೇಳಬೇಕು ತಿಂದ್ಬಿಟ್ಟು. ಅಲ್ಲ, ನಮ್ಮ ಹೊಟ್ಟೆ ಚೆನ್ನಾಗಿರುತ್ತಾ ಅಂತ. ಖಂಡಿತ ಇದು ವೆರಿ ಗುಡ್ ಫಾರ್ ಹೆಲ್ತ್. ಹೌದು, ಇದು ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ಆರ್ಟಿಫಿಷಿಯಲ್ ಥಿಂಗ್ಸ್ ಏನೂ ಹಾಕಲ್ಲ. ಇದು ಪ್ಯೂರ್ಲಿ ಹೆಲ್ದಿ ಫುಡ್. ಸೊ ಇಷ್ಟೊಂದು ಆರಾಮಾಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವಿ ಕ್ಯಾನ್ ಟೇಸ್ಟ್ ಇಟ್. ಡೆಫಿನೆಟ್ಲಿ ಅದು ತುಂಬ ಸತಿ ಮಾಡಿದೀವಿ ಮನೇಲಿ. ಓಕೆ, ಎಲ್ಲಿ ತನಕ ಬಂತು ನಿಮ್ಮ ಪ್ರಿಪ್ರೇಷನ್? ಆಲ್ಮೋಸ್ಟ್ ಡನ್. ಓ, ಅದಕ್ಕೆ ಇಷ್ಟು ಆರಾಮಾಗಿ ಮಾತಾಡ್ತಾ ಇದ್ದೀರಿ. ಇಲ್ಲಾಂದ್ರೆ ಯಾಕೆ ಬಂದ್ರಿ, ಹೋಗಿ ಆ ಕಡೆ ಅಂತ ಹೇಳ್ಬಿಟ್ಟು ಒಂದು ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ಕೊಟ್ಬಿಡ್ತಾರೆ. ಜಾಸ್ತಿ ಟೈಮ್ ತಗೊಳಲ್ಲ ಇದು. ತುಂಬ ಬೇಗ, ಕಡಿಮೆ ಟೈಮಲ್ಲಿ ಬೇಗ ಆಗೋ ಹೆಲ್ದಿ ಫುಡ್. ಓಕೆ, ನೋಡೋಣ. ಹಾಗಿದ್ರೆ ನೆಕ್ಸ್ಟ್ ಕಾಂಪಿಟೇಟರ್ಸ್ ಯಾರಿದ್ದಾರೆ ನೋಡೋಣ, ಮಖಾನ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ವಿಶ್ ಯು ಆಲ್ ದಿ ಬೆಸ್ಟ್. ಮಾಡ್ತಾ ಇದ್ರು, ಆ ಟೈಮಲ್ಲೇ ಬಂದು ಡಿಸ್ಟರ್ಬ್ ಮಾಡಿಬಿಟ್ಟೆ. ಸೊ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ? ಮುಗೀತಾ? ಒಂದು ಡಿಶ್ ಮುಗೀತು, ಏನೋ ಸೆಕೆಂಡ್ ಮುಗೀತು, ಇನ್ನೊಂದು ಮಾಡೋದಿದೆ ಮ್ಯಾಮ್. ಸೊ ಇನ್ನು 15 ಮಿನಿಟ್ಸ್ ಇದೆ. ಸೊ ಬೇಗ ರೆಡಿ ಮಾಡಿ. ಆಲ್ ದಿ ಬೆಸ್ಟ್. ಎಸ್, ಇವಾಗ ಇನ್ನೊಬ್ರು ಕಾಂಪಿಟೇಟರ್ ನಮ್ಮ ಜೊತೆಗಿದ್ದಾರೆ. ನಾನು ಅವಾಗಿನಿಂದ ನೋಡ್ತಾ ಇದ್ದೀನಿ, ಈ ಟೇಬಲ್ ಇಂದ ಆ ಟೇಬಲ್, ಆ ಟೇಬಲ್ ಇಂದ ಈ ಟೇಬಲ್ ಅಂತ ಓಡಾಡ್ತಾನೆ ಇದ್ದಾರೆ. ಸೊ ಏನ್ ಅವ್ರ ಹೆಸರು, ಏನ್ ಪ್ರಿಪೇರ್ ಮಾಡಿದ್ದಾರೆ ಕೇಳೋಣ ಬನ್ನಿ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಮ್ಯಾಮ್. ಸೊ ಅವಾಗಿನಿಂದ ಓಡಾಡ್ತಾನೆ ಇದ್ದೀರಾ, ಏನ್ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಆಲ್ರೆಡಿ ಪ್ರಿಪೇರ್ ಮಾಡಾಯ್ತು. ನಾನು ಇದು ಹೆಸರು ಕಾಳು ಸಲಾಡ್ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಮಾವಿನಕಾಯಿ ಸೀಸನ್ನು, ಅದನ್ನು ಸ್ವಲ್ಪ ಒಂದು ಫ್ಲೇವರ್ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಕುಕ್ಕುಂಬರು, ಆಮೇಲೆ ತೆಂಗಿನಕಾಯಿ, ಸಾಲ್ಟ್, ಇದು ಕೇಸರಿ, ಬಿಳಿ, ಹಸಿರು, ನಾವು ಫ್ಲಾಗ್ ಅಲ್ಲಿರೋ ಕಲರ್ಸ್ನ ನಾನು ಯೂಸ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ಹೌದು. ಸೊ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಬಿಟ್ಟೆ, ಇನ್ನೇನ್ ಮುಗೀತಲ್ಲ, ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಂತ ಹೋಗಿ ಒಂದು ರೌಂಡ್ ನೋಡ್ಕೊಂಡ್ ಬರ್ತಾ ಇದ್ದೀರಾ? ಅಷ್ಟೇ. ಇದಕ್ಕೆ ಒಂದು ಕುಕ್ಕುಂಬರ್ಗೆ ಫಿಲ್ ಮಾಡಿದ್ದೀನಿ, ಅದು ಸಹ ನಮ್ಮ ಫ್ಲಾಗ್ ಇದನ್ನೇ ಕಾನ್ಸೆಪ್ಟ್ ಮಾಡಿಕೊಂಡು ಮಾಡಿದ್ದೇನೆ. ನೋಡೋದಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ ನೋಡೋಣ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಬ್ಬಾ, ಇನ್ನು ಇವ್ರು ಮಾಡ್ತಾ ಇರುವಂತಹ ಫ್ರೂಟ್ ಸಲಾಡ್ ನೋಡ್ತಾ ಇದ್ರೆ ನಾನೇ ಟೇಸ್ಟ್ ಮಾಡೋಣ ಅಂತ ಅನಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಪೈನಾಪಲ್ ಮತ್ತೆ ಚೆರೀಸ್ ಮತ್ತೆ ಚೀಸ್ ಚೆರೀಸ್ ಪೈನಾಪಲ್. ಓಕೆ, ಇದನ್ನೆಲ್ಲ ನೋಡಿ ತುಂಬಾ ಚೆನ್ನಾಗಿ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಪ್ರೆಸೆಂಟೇಷನ್ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಓಕೆ, ಈಗ ಆಲ್ರೆಡಿ ಮುಗಿತಾ ನಿಮ್ದು ಪ್ರೆಸೆಂಟೇಷನ್ಗೆ? ಇನ್ನು 10 ನಿಮಿಷಗಳು ಮಾತ್ರ ಇದೆ ಅನ್ಸುತ್ತೆ. ಸೊ ಆದಷ್ಟು ಬೇಗ ಮುಗಿಸಿ. ಆಲ್ ದಿ ಬೆಸ್ಟ್. ಎಸ್ ಫ್ರೆಂಡ್ಸ್, ಎಲ್ಲರೂ ಒಬ್ರಿಗಿಂತ ಒಬ್ಬರು ಇಲ್ಲಿ ಡಿಶ್ಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಯಾರು ತುಂಬಾ ಅಲ್ಟಿಮೇಟಾಗಿ ಮಾಡ್ತಾರೋ ಅವ್ರಿಗೆ ಬೆಸ್ಟ್ ಪ್ರೈಸ್ ಇದೆ. ಆ ಪ್ರೈಸ್ ಏನು ಅಂತ ಹೇಳಿ ನಾನು ಮತ್ತೆ ಆಮೇಲೆ ಅನೌನ್ಸ್ ಮಾಡ್ತೀನಿ. ಸೊ ಬನ್ನಿ ನೆಕ್ಸ್ಟ್. ಎಸ್, ಹಾಗೇನೆ ಇವಾಗ ನನ್ನ ಜೊತೆಗಿದ್ದಾರೆ ನಮ್ಮ ಪ್ರತಿನಿಧಿ ದಿನಪತ್ರಿಕೆಯ ಮಾರ್ಕೆಟಿಂಗ್ ಆ್ಯಂಡ್ ಈವೆಂಟ್ ಸೀನಿಯರ್ ಮ್ಯಾನೇಜರ್ ಆಂಥೋನಿ ಸರ್ ಅವರು. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಈ ಈವೆಂಟ್ ಬಗ್ಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನ ಕೇಳೋಣ. ಸರ್. ಎಸ್ ಶಾಲಿನಿ ಅವರೇ, ತುಂಬ ಖುಷಿ ಆಯಿತು ಈಗ ಇಷ್ಟೊಂದು ಜನ ಪಾರ್ಟಿಸಿಪೆಂಟ್ಸ್ನ ನೋಡಿ. ಈ ಒಂದು ಮದರ್ಸ್ ಡೇ ನಾಳೆ ಇದ್ರೂ ಇವತ್ತೇ ಹೋಮ್ಲಿ ಫೀಲಿಂಗ್ ಬರ್ತಿದೆ ಇವ್ರನ್ನೆಲ್ಲ ನೋಡಿ. ಸೊ ಈ ಮದರ್ಸ್ ಡೇ ಅಂದರೆ ಯಾಕಂದರೆ ಇಷ್ಟೊಂದು ವೆರೈಟಿ
ಮತ್ತು ಎಲ್ಲರೂ ಒಂದೊಂದು ಕಾಂಪಿಟೇಟರ್ಸ್ ಆಗಿ ಯಾರೂ ಕಾಣ್ತಿಲ್ಲ ಆ್ಯಸ್ ಅ ಲೈಕ್ ಫ್ಯಾಮಿಲಿ ಎಲ್ಲ ಮದರ್ ಥರನೇ ಕಾಣ್ತಿದ್ದಾರೆ. ಈ ಫೆಸ್ಟಿವಲ್ ಅಟ್ಮಾಸ್ಫಿಯರ್ ಥರ ಕ್ರಿಯೇಟ್ ಆಗಿದೆ. ಆ್ಯಂಡ್ ನಮಗೂ ಲೈಕ್ ಯೂಶ್ವಲಿ ಕೆಲಸ ಮಾಡಿ ಒಂಥರ ಬೋರ್ ಅನಿಸ್ಬಿಡುತ್ತೆ. ಸೊ ಈಗ ಒಂದು ಫೆಸ್ಟಿವಲ್ ಅಟ್ಮಾಸ್ಫಿಯರ್ ಇರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಈ ಈವೆಂಟನ್ನ ನಾವು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀವಿ. ಸೊ ನೋಡ್ತಾ ಇದ್ರೇ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗೆಯೇ ಈ ಒಂದು ಕಾಂಪಿಟೇಷನಲ್ಲಿ ವಿನ್ನರ್ಗೆ ಏನು ಸಿಗ್ತಾ ಇದೆ, ರನ್ನರ್ ಅಪ್ ಇರ್ಬೋದು ಅಥವಾ ಥರ್ಡ್ ಪ್ರೈಸ್ ಇರ್ಬೋದು, ಏನಿದೆ ಅನೌನ್ಸ್ ಮಾಡಿ? ನಮ್ಮಲ್ಲಿ ನಮಗೆ ಆ್ಯಕ್ಚುಲಿ ನೀವು ಹೇಳ್ದಾಗೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀವಿ. ಆ್ಯಂಡ್ ಇದಕ್ಕೆ ಸಹಕಾರ ಬಂದು ನಮ್ಮ GSS ಯೋಗ ಆಗಿರ್ಬೋದು, ಆರ್ ನಮಗೆ ಅಮ ಇಂಡಿಯಾ ಆಗಿರ್ಬೋದು, ರೋಟ್ರಿ ಆಗಿರ್ಬೋದು. ಸ್ಪೆಸಿಫಿಕ್ ಆಗಿ ನಮ್ಮ ಅಮ ಇಂಡಿಯಾ ಕಡೆಯಿಂದ ನಮಗೆ 3 ಪ್ರೈಸಸ್. ದಟ್ ಈಸ್ ಫಸ್ಟ್ ಪ್ರೈಸ್ ಬಂದು ನಮಗೆ 14,000 rupees ವರ್ತ್ ಫ್ರೀ ಕೂಪನ್ ಕೊಟ್ಟಿದ್ದಾರೆ. ಅವರಲ್ಲಿ ಸ್ಪಾ ಇದೆ. ಸೊ ಅವರು ಅದನ್ನು ಅಲ್ಲಿ ಯುಟಿಲೈಸ್ ಮಾಡ್ಕೋಬೋದು. ಅವ್ರ ಸ್ಪಾ ಇರ್ಬೋದು, ಬ್ಯೂಟಿ ಥೆರಪೀಸ್ ಇರ್ಬೋದು. ಸೊ ಅದು ಲೈಫ್ ಮೆಂಬರ್ಶಿಪ್ ಥರ 1 ಇಯರ್ಗೆ ಅವರು ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಜಸ್ಟ್ ನಾಟ್ ಅ ಕೂಪನ್ ಅವರ ಇದಲ್ಲ. ಸೊ ಅವರು ಕಾರ್ಡನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಮ್ಮ ಫಸ್ಟ್ ಪ್ರೈಸ್ ವಿನ್ನರ್ಗೆ ಅದನ್ನು ಕೊಡ್ತೀವಿ. ಅಲಾಂಗ್ ವಿತ್ ದ್ಯಾಟ್ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇರುತ್ತೆ. ಆ್ಯಂಡ್ ನಮ್ಮಲ್ಲಿ ಮಹೇಶ್ ಕಾಮತ್ ಸರ್ ಇವತ್ತು ಪ್ರೆಸೆಂಟ್ ಇಲ್ಲ. ಸೊ ಅವ್ರ ಕಡೆಯಿಂದನೂ ಹೋಟೆಲ್ ಇಂದ ಫಸ್ಟ್ ಪ್ರೈಸ್ಗೆ ಡಿನ್ನರ್ ಕೂಪನ್ ಫಾರ್ ದ ಫ್ಯಾಮಿಲಿ, ಸೆಕೆಂಡ್ ಪ್ರೈಸ್ ಲಂಚ್ ಕೂಪನ್, ಥರ್ಡ್ ಪ್ರೈಸ್ ಬ್ರೇಕ್ಫಾಸ್ಟ್ ಕೂಪನ್ ಅಷ್ಟನ್ನು ಕೊಡ್ತಾ ಇದ್ದಾರೆ. ಅಲಾಂಗ್ ವಿತ್ ದಟ್ ಅಮ ಇಂಡಿಯಾದವರು ಸೆಕೆಂಡ್ ಪ್ರೈಸ್ ಮತ್ತು ಥರ್ಡ್ ಪ್ರೈಸ್ ಅವ್ರಿಗೆ ಕೂಡ ಒಂದು 1,000 rupees ವರ್ತ್ ಕೂಪನ್ಸ್ ಕೊಡ್ತಾ ಇದ್ದಾರೆ. ಓಕೆ. ಸೊ ಇದು ಪ್ರೈಸ್ ಡೀಟೇಲ್ಸು. ಸೊ ಐ ಹೋಪ್ ಆ್ಯಂಡ್ ವಿಶ್ ದಟ್ ದ ಬೆಸ್ಟ್ ಡಿಶ್ ಆ್ಯಂಡ್ ದ ಬೆಸ್ಟ್ ಮದರ್ ವಿನ್ಸ್. ಥ್ಯಾಂಕ್ ಯು. ಸೊ ಆಲ್ರೆಡಿ ನಮ್ಮ ಕಾಂಪಿಟೇಟರ್ಸ್ಗೆ ಕೊಟ್ಟಿದ್ದಂತಹ ಸಮಯ ಇಲ್ಲಿಗೆ ಮುಕ್ತಾಯ ಆಗಿದೆ. ಸೊ ಜಡ್ಜಸ್ ಬಂದು ಅವರು ಪ್ರಿಪೇರ್ ಮಾಡಿರುವಂತಹ ಡಿಶಸ್ನ ಟ್ರೈ ಮಾಡಿ ನೋಡ್ತಾರೆ, ಯಾರು ವಿನ್ನರ್ ಅಂತ ಹೇಳ್ತಾರೆ. ಸೊ ಬನ್ನಿ, ಹಾಗಿದ್ರೆ ಎಲ್ಲವನ್ನ ನೋಡಿ ಎಲ್ಲ ಥರ್ಡ್ ಹೈಯೆಸ್ಟ್ ಪಾಯಿಂಟ್ ಯೋಗಶ್ರೀ ಅವ್ರಿಗೆ ಕಂಗ್ರ್ಯಾಚುಲೇಷನ್. ಹೇಮಾ ನಂದೀಶ್ 113 ಪಾಯಿಂಟ್ಸ್ ತಗೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಮೇಡಮ್.